ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಹಾಗೆ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಿದ್ದೀನಿ, ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನಿರಬೇಕು ಅಂತ. ಇದು ಬಂದು ಸೋಮವಾರದ ವ್ಲಾಗ್ ಆಗಿತ್ತು. ಆಗಲೇ 8 ಗಂಟೆ ಆಗಿತ್ತು. ನೀರು ಬಿಟ್ಟಿದ್ರು, ಅದಕ್ಕೆ ನೀರು ಇಟ್ಕೊಬಂದೆ. ಅಂದರೆ ಹೊರಗಡೆ ನಾವು ಸಿಂಕಲ್ಲಿ ನಾವು ನಲ್ಲಿಯಲ್ಲಿ ಬರ್ತಾವಲ್ವ, ಅದು ಬಳಸಲ್ಲ ನಾವು ಆ ನೀರು, ಯಾಕಂದರೆ ಅದು ಫಿಲ್ಟ್ರ್ ಹಾಕ್ಸಿಲ್ಲ ನಾವು. ಸೊ ಹಾಗಾಗಿ ಹೊರಗಡೆ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬಿಡ್ತಾರೆ, ಆ ನೀರೇ ನಾವು ಯೂಸ್ ಮಾಡೋದು. ಬಿಟ್ಟಿದ್ರು ನೀರು, ಇನ್ನೇನು ಇಟ್ಕೊಂಡು ಬಂದೆ ಒಂದು ಕೊಡ ಈ ಕಡೆಗೆ, ಹೊಸ ಮನೆ ಒಳಗಡೆ ತೊಗೊಬಂದು. ಇನ್ನೂ ಆಗಲೇ 8 ಗಂಟೆ ಆಗಿತ್ತು. ಜಲ್ದಿ ಏನಾನ ಸಾರು ಮಾಡಿಬಿಡೋಣ ಇವತ್ತು. ತಿಂಡಿ ಯಾಕೋ ಉಣ್ಣೋಕ್ಕಾಗಲಿಲ್ಲ, ತಿಂಡಿ ಮಾಡಬೇಕು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಉಳ್ಳಿ ಮೊಳಕೆ ಕಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿದ್ವು ಮೊಳಕೆ. ಹಾಗಾಗಿ ಮೊಳಕೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಉಳ್ಳಿ ಮೊಳಕೆ. ಹಾಗಾಗಿ ಇನ್ನೇನು ರೆಡಿ ಮಾಡಿಕೊಂಡೆ ಮೊಳಕೆ ಸಾಂಬಾರಿಗೆ. ಸ್ವಲ್ಪ ಬೇಗನೆ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟೆ. ಸೋಮವಾರ ಬೇರೆನ, ಹುಡುಗರನ್ನ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸೋದು, ಸ್ವಲ್ಪ ಕೆಲಸ ಭಾಳ ಇರುತ್ತೆ ಸೋಮವಾರ ಆಗಿರೋದ್ರಿಂದ. ಎತ್ಲಾಗ ಮಕ್ಕೊಂಡಿದ್ನೋ ರಾತ್ರಿ, ಒಂದು ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟೆ. ಸೊ ಹಾಗಾಗಿ ಕೆಲಸ ಫುಲ್ಲು ಜೋರಾಗಿ ಮಾಡ್ತಿದ್ದೀನಿ. ಇನ್ನು ಮಿಕ್ಸಿ ಜಾರ್ ಒಳಗಡೆ ಫಸ್ಟ್ ಸಾಂಬಾರದ ಪುಡಿ ಮತ್ತು ಖಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ಕೊಬಿಟ್ಟಿದ್ದೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇನ್ನು ಕಾಯಿ ಈರುಳ್ಳಿ ಒಂದು ಹಾಕ್ಕೋಬೇಕು ಅದರೊಳಗಡೆ. ಅದಕ್ಕೆ ಗ್ಯಾಸ್ ಕಟ್ಟೆ ಮೇಲೆ ನನಗೆ ಅಭ್ಯಾಸ ಇಲ್ಲ, ಕಾಯಿ ಒಡಿಸ್ಬಿಟ್ಟು ಫುಲ್ ಎಲ್ಲ ಗಲೀಜಾಗಿಬಿಡುತ್ತೆ ಅಂತ ಕೆಳಗಡೆನೇ ಈ ಥರ ಇನ್ನೂ ಕಸ ಹೊಡೆದಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಕಾಯಿ ಎಲ್ಲ, ಈರುಳ್ಳಿ ಸಿಪ್ಪೆ ಎಲ್ಲ ಒಂದು ಸತಿ ಕಸ ಹೊಡ್ಕೊಬಿಡ್ತೀನಿ. ಹಾಗಾಗಿ ಕೆಳಗಡೆನೇ ಕೂತ್ಕೊಂಡೆ ಕಾಯಿ ಎಲ್ಲ ಎಬ್ಬರಿಸ್ತಿದ್ದೀನಿ ನೋಡಿ. ಆಗಲೇ ನಮ್ಮ ಹಸ್ಬೆಂಡು ಒಡಿಸ್ಕೊಟ್ಟಿದ್ರು, ಫ್ರಿಜ್ ಒಳಗಡೆ ಇತ್ತು ಒಂದು ಒಪ್ಪು. ಅದೇ ಒಂದು ಸತಿಗೆ ನಮಗೆ ಸಾರಿಗೆ ಒಂದು ಒಪ್ಪು ಹಾಕಿದರೆ ಸಾಕು, ನಮಗೆ ಸಾರು ಆಗಿಬಿಡುತ್ತೆ. 2 ಹೊತ್ತಿಗೆ ಸಾರು ಆಗುತ್ತೆ. ಇತ್ತು ಒಂದು ಸ್ವಲ್ಪ, ಅದು ಬೇರೆ ಇತ್ತು. ಒಂದು ಒಪ್ಪಲ್ಲಿ ಸ್ವಲ್ಪ ತುರಿದಿದ್ನಲ್ವ ಚಿತ್ರಾನ್ನದ ಗೊಜ್ಜುಗೆ ಹಿಂಗೇನಕ್ಕನ ತುರಿದಿದ್ದೊಂದು ಸ್ವಲ್ಪ ಕಾಯಿ ಇತ್ತು. ಅದನ್ನೇ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹಂಗೆ ಕಟ್ ಮಾಡಿ ಅದರೊಳಗಡೆ ಹಾಕ್ಕೊಂಡೆ. ಸೊ ಇನ್ನು ಖಾರ ಮಿಕ್ಸಿಗೆ ಹಾಕ್ಕೊಬಿಟ್ಟು ಇನ್ನು ಸಾರಿಗೆ ಕುಕ್ಕರಿಗೆ ಇಡೋದು. ನಾನು ಕುಕ್ಕರಿಗೆ ಹಾಕ್ತೀನಿ ಇವತ್ತು. ಸ್ವಲ್ಪ ಪಾತ್ರೆ ಒಳಗಡೆ ಇಡೋಕ್ಕೆ ಟೈಮ್ ಇಲ್ಲ, ಹಾಗಾಗಿ ಕುಕ್ಕರಿಗೆ ಹಾಕ್ಬಿಡ್ತೀನಿ. ಅಂದರೆ ಆಲೂಗಡ್ಡೆ ಒಂದು ಹಾಕ್ತೀನಿ, ಮೊಳಕೆ ಜೊತೆಗೆ ಆಲೂಗಡ್ಡೆ ಹಾಕ್ಬಿಟ್ಟು ಖಾರ ಎಲ್ಲ ಕಲಿಸ್ಬಿಟ್ಟು ಕುಕ್ಕರಿಗೆ ಇಡ್ತೀನಿ. ಒಂದು ವಿಸಲ್ ಹೊಡಿಸ್ತೀನಿ ಅಷ್ಟೇ. ವಿಸಲ್ ಹೊಡಿಸಿದ ತಕ್ಷಣವೇ ಗಾಳಿ ತೆಗೆದು ಬಿಡ್ತೀನಿ, ಗಾಳಿ ಎಲ್ಲ ಹೋಗೋವರೆಗೂ ಬಿಡೋಲ್ಲ. ಯಾಕಂದರೆ ಉಳ್ಳಿ ಮೊಳಕೆ ಮತ್ತು ಆಲೂಗಡ್ಡೆ ಫುಲ್ಲು ಸ್ಮ್ಯಾಶ್ ಆಗಿಬಿಡ್ತವೆ, ಮೆತ್ತಾಗಿಬಿಡ್ತವೆ. ಸೊ ಹಾಗಾಗಿ ಒಂದು ವಿಸಲ್ ಬಂದ ತಕ್ಷಣ ಹಿಂದೆಲೇ ಗಾಳಿ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಬೇರೆ ಪಾತ್ರೆ ಒಳಗಡೆ ಒಗ್ಗರಣೆ ಹಾಕ್ಕೊಂಡಿರ್ತೀನಲ್ವ, ಅದರೊಳಗಡೆ ಹಾಕ್ಕೊಬಿಡ್ತೀನಿ ಸಾರನ್ನ. ಜಲ್ದಿ ಆಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಹಾಗಾಗಿ ಡೈಲಿ ನಾನು ಮಾಡ್ತಿದ್ದಿದ್ದೆ ಪಾತ್ರೆ ಒಳಗಡೆ ಮಾಡ್ತಿದ್ದಿದ್ದು, ಇವತ್ತು ಮಾತ್ರ ಕುಕ್ಕರಿಗೆ ಹಾಕಿ ಇಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಟೈಮ್ ಇರಲಿಲ್ಲಲ್ವ, ಹಾಗಾಗಿ ಕುಕ್ಕರಿಗೆ ಹಾಕಿಟ್ಟೆ. ಮತ್ತು ಫ್ರೆಂಡ್ಸ್, ಇನ್ನು ಹೇಳೋದಾದರೆ, ಸ್ಟಾರ್ಟಿಂಗಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋಕ್ಕಾಗಲ್ಲ, ಆಗ್ಬಿಡ್ತೀರ ನೀವು. ಮತ್ತು ಇದೇನಪ್ಪ ಇನ್ನು ಸ್ಟಾರ್ಟಿಂಗಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಅಂತ ಅನ್ಕೊತೀರಾ ಅಂತ ಮಧ್ಯದಲ್ಲಿ ಹೇಳ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸಬ್ರು ನೋಡ್ತಿದ್ದೀರಾ, ನನ್ನ ಚಾನಲಲ್ಲೇನು ಭಾಳ ಸಬ್ಸ್ಕ್ರೈಬರ್ಸ್ ಇಲ್ಲ, 127 ಜನ ಇದ್ದಾರೆ ಅಷ್ಟೇ ಸಬ್ಸ್ಕ್ರೈಬರ್ಸು. ಸಬ್ಸ್ಕ್ರೈಬ್ ಮಾಡ್ದಿದ್ದಂಗೆ ಯಾರ್ಯಾರು ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ, ನನ್ನ ಬೆಳೆಸ್ತೀರಾ. ಇನ್ನೂ ತುಂಬ ಒಳ್ಳೆ ನಿಮಗೆ ಕಂಟೆಂಟ್ ಕೊಡಬೇಕು ಅಂತ ನಾನು ಆಸೆ ಪಡ್ತೀನಿ. ನೀವು ಆದಷ್ಟು ನನಗೆ ಸಪೋರ್ಟ್ ಮಾಡ್ದಂಗೆಲ್ಲ ಒಳ್ಳೊಳ್ಳೆ ಕಂಟೆಂಟು ನನ್ನ ಮೂಲಕ ಬರ್ತಿರುತ್ತೆ ನಿಮಗೆ. ಅಂತಂದರೆ ಈ ಥರ ಡೈಲಿ ವ್ಲಾಗ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೂ ನನ್ನ ಲೈಫ್ ಸ್ಟೈಲು ಇನ್ನೂ ಡಿಫ್ರೆಂಟ್ ಆಗಿದೆ. ನಿಮಗೆ ತೋರಿಸ್ಬೇಕು ಅಂತಂದರೆ, ನನಗೆ ಸಬ್ಸ್ಕ್ರೈಬರ್ಸ್ ಭಾಳ ಆದಂಗೆಲ್ಲ ಅದೇ ನನ್ನ ಲೈಫ್ ಸ್ಟೈಲಿನೂ ತುಂಬ ಚೆನ್ನಾಗಿ ನಿಮಗೆ ತೋರಿಸ್ತಿರ್ತೀನಿ ಯಾವ ರೀತಿ ಅಂತ. ನಾನು ಅಡುಗೆ ಮಾಡೋದು ಮತ್ತು ಕಸ ಹೊಡೆಯೋದು ಅಷ್ಟೇ ಅಲ್ಲ, ನನ್ನ ಲೈಫ್ ಸ್ಟೈಲು ಇನ್ನೂ ಡಿಫ್ರೆಂಟ್ ಆಗಿದೆ. ನಮ್ಮ ಲೈಫ್ ಸ್ಟೈಲು ಅದನ್ನೆಲ್ಲ ತೋರಿಸ್ಬೇಕು ನಿಮಗೆ ಅಂತ ನನಗೆ ತುಂಬ ಆಸೆ ಇದೆ. ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದರೆ ಖಂಡಿತ ನನ್ನ ಕಂಟೆಂಟು ನಿಮಗೆ ಇಷ್ಟ ಆದರೆ ನಾನು ಖಂಡಿತ ನಿಮಗಿಷ್ಟ ಆಗೋ ರೀತಿ ನಾನು ಕಂಟೆಂಟ್ನ ಕೊಡ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಐ ಹೋಪ್ ನೀವು ಮಾಡ್ತೀರ ನನಗೆ ಸಪೋರ್ಟ್ ಅಂತ ಅಂದ್ಕೊತಿದ್ದೀನಿ. ನೋಡಬೇಕು ನಾನು ಯಾವ ರೀತಿ ಯೂಟ್ಯೂಬಲ್ಲಿ ಸಕ್ಸಸ್ ಮಾಡ್ತೀನಂತ ಗೊತ್ತಿಲ್ಲ. ಅದೇನಾಗುತ್ತೋ ಮುಂದೆ ಅನ್ನೋದು ಗೊತ್ತಿಲ್ಲ ನನಗೆ. ಯೂಟ್ಯೂಬ್ ಒಳಗಡೆ ಇಳಿದ್ಬಿಟ್ಟಿದ್ದೀನಿ. ಏನಾಗಲಿ 1 ವರ್ಷ ಆಗಲಿ 2 ವರ್ಷ ಆಗಲಿ ನಾನು ಇದರಲ್ಲಿ ಸಕ್ಸಸ್ಸು ತೊಗೊಳ್ಳೇಬೇಕು ಅಂತ ಬಂದಿದ್ದೀನಿ. ಸಕ್ಸಸ್ ತೊಗೊಳ್ತೀನಿ ನಾನು. ಹಾಗಾಗಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ನೋಡಿ ಮಿಕ್ಸಿ ಮಾಡಿಕೊಂಡೆ, ಖಾರನ ಮಿಕ್ಸಿ ಮಾಡ್ಕೊಬಿಟ್ಟು ಇನ್ನು ಪಾತ್ರೆ ಒಳಗಡೆ ಉಳ್ಳಿ ಮೊಳಕೆ ತೊಳೆದು ಹಾಕ್ಕೊಂಡಿದ್ದೆ ಆಗಲೇ ಕುಕ್ಕರಿಗೆ. ಇನ್ನು ಆಲೂಗಡ್ಡೆನೂ ಆಗಲೇ ಹಚ್ಚಿಟ್ಟಿದ್ದೆ ಸಣ್ಣಕ್ಕೆ, ಅಂದರೆ ಒಂದು ಸ್ವಲ್ಪ ನೆನಿಬೇಕು. ಅದನ್ನೆಲ್ಲ ಕ್ಲೀನಾಗಿ ಆಲೂಗಡ್ಡೆ ಕಟ್ ಮಾಡಿರ್ತೀವಿ, ಅದರಲ್ಲಿ ರಸ ತುಂಬ ಇರುತ್ತೆ, ಅದು ಚೆನ್ನಾಗಿ ತೊಳಿಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ನಾನು ಒಂದು ಅರ್ಧ ಗಂಟೆ ಅಲ್ಲ, ಒಂದು 10 ನಿಮಿಷದ ಮುಂಚೆನೇ ಕಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಆಲೂಗಡ್ಡೆ ಹಾಗೆ ಸೈಡಲ್ಲಿ ಇಟ್ಟುಬಿಟ್ಟಿರ್ತೀನಿ. ಮತ್ತೆ ಸಾರಿಗೆ ಹಾಕೋಬೇಕಾದ್ರೆ 1-2 ಸತಿ ತೊಳೆದು ಕ್ಲೀನಾಗಿ ಹಾಕ್ತೀನಿ. ನೋಡಿ ಹಾಕ್ಕೊಂಡೆ. ಮತ್ತು ಮಿಕ್ಸಿ ಮಾಡಿಕೊಂಡು ನೋಡಿ ಇಷ್ಟು ಹದವಾಗಿ ಕಲಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಸ್ವಲ್ಪ ದಪ್ಪ ಬೇಕು ಸಾರು ಅಂತಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ನಮಗೆ ನೀರಾಗಿರಲಿ ಸಾರು ಅಂತಂದ್ರೆ ನೀರಾಗಿ ಮಾಡ್ಕೋಬೇಕು. ಈ ಥರ ಉಳ್ಳಿ ಮೊಳಕೆ ಸಾರನ್ನ ನಾನು 2 ರೀತಿ ಮಾಡ್ತೀನಿ. ಅಂದರೆ ಮಸಾಲೆ ಹಾಕಿ ಕಡಲೆ ಬೀಜ ಅದು ಹಾಕ್ಬಿಟ್ಟು ಮಾಡ್ತೀವಿ, ಅದೊಂಥರ ರೀತಿ ಸಾರು. ಇದು ಹುಳಿ ಹಾಕ್ಬಿಟ್ಟು ಮಾಡೋದು, ಇದು ಮೊಳಕೆ ಹುಳಿ ಸಾರು. ಅದು ಮಸಾಲೆ ಹಾಕ್ಬಿಟ್ಟು ಸಾರು ಮಾಡ್ತೀವಿ. 2 ರೀತಿಯೂ ಮಾಡ್ಬೋದು. ನಾನು ಮಾಡ್ತೀನಿ, ಆದರೆ ಇವತ್ತು ಹುಳಿ ಹಾಕ್ಬಿಟ್ಟು ಮಾಡ್ತಿದ್ದೆ. ಯಾವಾಗಲೂ ಮಾಡಿದ್ರೂ ಮಸಾಲೆ ಹಾಕ್ಬಿಟ್ಟು ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ಇವತ್ತು ಈ ರೀತಿ ಮಾಡ್ತಿದ್ದೀನಿ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದೊಂದು ಸತಿ ಟ್ರೈ ಮಾಡೋಣ ಅಂತ ಈ ಸತಿ ಈ ಥರ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬಳಸೋ ಸಾಂಬಾರ ಬೇರೆ ಇರುತ್ತೆ, ಅದಕ್ಕೆ ಬಳಸೋ ಸಾಂಬಾರೇ ಬೇರೆ ಇರುತ್ತೆ. ಅದು ಮನೆಯಲ್ಲೇ ಮಾಡ್ಕೊಳ್ಳೋದು ನಾನು ಸಾಂಬಾರನ್ನು. ಇನ್ನು ಎಷ್ಟು ಬೇಕಷ್ಟು ಕಲಿಸ್ಕೊಬಿಟ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನು ಕುಕ್ಕರ್ ಮುಚ್ಕೊಂಡೆ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ಬರೋವರೆಗೂ ಹಾಗೆ ಬಿಟ್ಬಿಡ್ತೀನಿ. ಇನ್ನು ಅಷ್ಟರೊಳಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಮತ್ತು ಟಮಟೆ ಹಣ್ಣು ಹಾಕ್ತೀನಿ, ಸ್ವಲ್ಪ ಕರಿಬೇವು, ಜೀರಿಗೆ, ಸಾಸಿವೆ ಇಷ್ಟು ಹಾಕ್ತೀನಿ ಒಗ್ಗರಣೆಗೆ. ಇನ್ನು ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನಾನು ಆದಷ್ಟು ಕಟ್ ಮಾಡೋದು ನಾನು ಚಾಕುವಲ್ಲೇ, ತರಕಾರಿ ಭಾಳ ಕಟ್ ಮಾಡೋದು ನಾನು ಇಳಿಗೆ ಮಣಿಯಲ್ಲೇ ಮುಂಚೆ ಕಟ್ ಮಾಡ್ತಿದ್ದಿದ್ದು. ಈ ನಡುವೆ ನನಗೆ ಫುಲ್ ಅಭ್ಯಾಸ ತಪ್ಪು ಬಿಟ್ಟಿದೆ ಇಳಿಗೆ ಮಣೆಯಲ್ಲಿ ಕಟ್ ಮಾಡೋದು. ಈ ಥರ ಚಾಕಿದ್ಬಿಟ್ರೆ, ಒಂದು ಚಾಕು ಕೊಟ್ಬಿಟ್ರೆ ಸಾಕು, ಎಷ್ಟು ತರಕಾರಿ ಇದ್ದರೂ ಕಟ್ ಮಾಡಿಬಿಡ್ತೀನಿ ನಾನು. ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮಮ್ಮ ಸಮೇತ ಅಂತಾರೆ, ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀಯಲ್ಲ ಕೈಯಲ್ಲಿ ನೀನು ತರಕಾರಿನ ಅಂತಾರೆ. ಅಷ್ಟು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅಂದರೆ 1 ವರ್ಷದಿಂದ ಆ ಥರ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ನಾನು. ಹಗಲೆಲ್ಲ ಇಳಿಗೆ ಮಣೆಯಲ್ಲಿ ಕೆಳಗಡೆ ಕೂತ್ಕೋಬೇಕು, ಮತ್ತು ಎದ್ದಾಳಬೇಕು, ಕಟ್ ಮಾಡೋದು ಒಂದು ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಈ ಥರ ಅಭ್ಯಾಸ ಮಾಡಿಕೊಂಡೆ. ನನಗೆ ಫುಲ್ಲು ಈ ಥರ ಅಭ್ಯಾಸ ಆಗಿಬಿಡ್ತು. ತುಂಬ ಚೆನ್ನಾಗಿ ನನಗೆ ಈಸಿಯಾಗಿ ಈ ಥರ ತರಕಾರಿನ ಕೈಯಲ್ಲೇ ಕಟ್ ಮಾಡ್ಕೊಬಿಡ್ತೀನಿ. ಇನ್ನು ಎಣ್ಣೆ ಹಾಕ್ಬಿಟ್ಟು ಪಾತ್ರೆ ಇಟ್ಟೆ, ಒಗ್ಗರಣೆ ಮಾಡ್ಕೊಳ್ಳೋಣ, ಅದು ವಿಸಲ್ ಬರೋ ಅಷ್ಟೊತ್ತಿಗೆ ಅಂತ ಪಾತ್ರೆ ಇಟ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ ಸ್ವಲ್ಪ. ಆಮೇಲೆ ಕರಿಬೇವು, ಟಮಟೆ ಹಣ್ಣು ಹಚ್ಚಿಟ್ಕೊಂಡಿದ್ನಲ್ಲ, ಈರುಳ್ಳಿ ಅದು ಹಾಕ್ಬಿಟ್ಟು ಒಗ್ಗರಣೆನ ಚೆನ್ನಾಗಿ ಕುದಿಸ್ಕೊಂಡೆ. ಅಂತಂದರೆ ಸ್ವಲ್ಪ ಒಗ್ಗರಣೆ ಮೆತ್ತಾಗಬೇಕು, ಅದು ಎಲ್ಲ ರಸ ಬಿಡುತ್ತೆ ಒಗ್ಗರಣೆ ಒಳಗಡೆ, ಟಮಟೆ ಹಣ್ಣು ಎಲ್ಲ ಮೆತ್ತಾಗ್ಬಿಡ್ತವೆ. ಆಗಲೇ ಸ್ವಲ್ಪ ಕೆಂಪಾಗಬೇಕು, ಹಾಗಾದರೆ ಒಗ್ಗರಣೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆನೂ ಮಾಡಿಕೊಂಡು ಫುಲ್ ಫಾಸ್ಟಾಗಿ ಮಾಡ್ತಿದ್ದೀನಿ ಕೆಲಸ ಇವತ್ತು. ಹಾಗೆ ನೋಡಿರಿ, ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಸಾಕು, ನನಗೆ ಸೆಟ್ ಆಗಂಗಿಲ್ಲ. ಒಂದು ಸ್ವಲ್ಪ ಲೇಟಾಗಿ ಎದ್ದೇಳಂಗಿಲ್ಲ. ಎದ್ದರೆ 5 ಗಂಟೆಗೆ ಎದ್ದೇಳಬೇಕು, ಇಲ್ಲ 5:15ಗೆ ಎದ್ದು ಬಿಡಬೇಕು. ಹಾಗಾದರೆ ನನ್ನ ಟೈಮ್ ಕರೆಕ್ಟಾಗಿ ಆಗಿಬಿಡುತ್ತೆ. ಇಲ್ಲ ಒಂದು ಅರ್ಧ ಗಂಟೆ ಲೇಟಾಗಿ ಎದ್ಬಿಟ್ರೆ ಈ ಥರನೇ ಅದಾಗುದಿ ಆಗಿಬಿಡುತ್ತೆ ನನಗೆ ಕೆಲಸ ಮಾಡೋದು. ಸೊ ಹಾಗಾಗಿ ಯಾಕಂದರೆ ಹೂವು ತೊಗೊಂಡು ಬೇರೆ ಮಾರ್ಕೆಟಿಗೆ ಹೋಗ್ತಾರಲ್ವ, ಸೊ ಅವರಿಗೂ ಆದಷ್ಟು ಬೇಗ ನಾನು ಅಡುಗೆ ಮಾಡಿ 8 ಗಂಟೆಗೆ ಮಾಡಿಬಿಡ್ಬೇಕು ಅಡುಗೆ. 8-8:15 ಲಾಸ್ಟ್ ನನಗೆ ಟಾರ್ಗೆಟು. ಅಷ್ಟರೊಳಗೆ ಮುಗಿಸ್ಬಿಡ್ಬೇಕು ಅಡುಗೆನ. ಅದಕ್ಕೆ ಅಷ್ಟು ಅರ್ಜೆಂಟಾಗಿ ಮಾಡ್ತಿದ್ದೀನಿ. ಇಲ್ಲಿ ಬಂದು ನನ್ನ ಮಗ ಈಗ ತಾನೇ ಎದ್ದಿದ್ದ, ಅವನಿಗೊಂದು ಸ್ವಲ್ಪ ಕಾಫಿ ಕೊಟ್ಟೆ. ಕಾಫಿ ಕುಡಿದು ಈ ಥರ ಫೋನಲ್ಲಿ ಇಟ್ಕೊಟ್ಟಿದ್ದೆ. ಫೋನ್ ನೋಡ್ತಾನಲ್ವ ಅವನು, ಅದಕ್ಕೆ ಫೋನ್ ಅಭ್ಯಾಸ ತಪ್ಪಿಸ್ಬೇಕಂತ ಗೊಂಬೆ ಏನೋ ನೋಡ್ದಿದ್ದಂಗೆ ಈ ಥರ ಪೇಂಟಿಂಗ್ ಮಾಡೋದು ಇಟ್ಕೊಡ್ತೀನಿ. ಅವನು ಸ್ಲೇಟಲ್ಲಿ ಈ ಥರ ಪೇಂಟಿಂಗ್ ಮಾಡ್ತಾನೆ. ಹಾಗೆ ಒಂದು ಸ್ವಲ್ಪ ಅಭ್ಯಾಸ ತಪ್ಪಿಬಿಡುತ್ತೆ ಅಂತ ನೋಡಿ, ಫಸ್ಟಿಗೆ ಏನೋ ಮೊಲ ಅಂತ ಬಿಡಿಸಿದ್ದಾನೆ, ಅದು ನಾನು ವಿಡಿಯೋ ಮಾಡಲಿಲ್ಲ. ನಾನು ಸಾರು ಮಾಡ್ಕೊತ ಒಳಗಿದ್ದೆ ನೋಡಿ, ಒಂಥರ ಮೊಲ ಹೆಂಗೆ ಕಾಣಿಸ್ತಿದೆ ಅದು. ಮತ್ತು
ಕೆಳಗಡೆ ನಾಯಿ ಬರೀತಿದ್ದಾರೆ ಅವರು ವಿಡಿಯೋದಲ್ಲಿ. ಅವನು ನಾಯಿ ಎಷ್ಟು ಚೆನ್ನಾಗಿ ಬರೀತಿದ್ದಾನೆ ನೋಡಿ. ಅವನು 5-5-3 ಎಷ್ಟು ಕ್ಲೀನಾಗಿ ನೋಡ್ಕೊಂತ ಬರೀತಿದ್ದಾರೆ ಗೊತ್ತಾ. ಹೇಳೋದೇ ಬೇಕಿಲ್ಲ ಅವನಿಗೆ, ಅಷ್ಟು ಕ್ಲೀನಾಗಿ ಬರೀತಿದ್ದಾನೆ ಅವನು. ಅಂದರೆ ಸ್ವಲ್ಪ ಇಂಟಲ್ಲಿದ್ದಾನೆ, ಏನು ಮಾಡೋಣ, ಅಂಗನವಾಡಿಗೆ ಹೋಗಂಗಿಲ್ಲ ಕಣ್ರಿ. ಎಷ್ಟು ಅಭ್ಯಾಸ ಮಾಡ್ಸೋಣ ಅಂತ ನೋಡಿದ್ರು ಅವನು ಅಭ್ಯಾಸನೇ ಮಾಡ್ಕೊತಿಲ್ಲ. ಇನ್ನು ಹತ್ತು ಬಿಡ್ತಾನೆ ಅಂಗನವಾಡಿಗೆ. ನಾವು ಬಲವಂತವಾಗಿ ಬಿಟ್ಟು ಬಂದರೆ ಚೆನ್ನಾಗಿಲ್ದಂಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಅವತ್ತು ರಾತ್ರಿಗೆ ಜ್ವರ ಬಂದುಬಿಡ್ತವೆ 10. ಸೊ ಹಾಗಾಗಿ 1-2 ಸತಿ 3 ಸತಿ ಹಾಗೆ ಮಾಡಿದ್ವಿ. ಜ್ವರ ಬಂದ್ವಲ್ವ, ಸೊ ಹಾಗಾಗಿ ಅವತ್ತಲಿದ್ದ ಬಿಟ್ಬಿಟ್ವಿ, ಕಳ್ಸೋದೇ. ಹೋದರೆ ಅವ್ರ ಅಜ್ಜಿ ಕರ್ಕೊಂಡು ಹೋಗಬೇಕು. 1 ಗಂಟೆ ತನಕ ಅವ್ರ ಅಜ್ಜಿನೂ ಜೊತೆಗೆ ಕುತ್ಕೋಬೇಕು, ಮತ್ತು ಅವ್ನು ಕರ್ಕೊಂಡು ವಾಪಸ್ ಬರಬೇಕು. ಆ ಥರ ಆಗಿಬಿಟ್ಟಿದೆ. ಏನು ಮಾಡೋಣ. ಮತ್ತು ಅವರೇ ದೊಡ್ಡವರಾದಮೇಲೆ ಸರ್ ಹೋಗ್ತಾರೆ ಬಿಡು, 1ನೇ ಕ್ಲಾಸಿಗೆ ಹೋಗಲೇಬೇಕಲ್ವ, ಆವಾಗ ಹೋಗ್ತಾನೆ ಅಂತ ಇನ್ನೇನು ಸುಮ್ಮನೆ ಆಗಿದ್ದೀವಿ. ಇನ್ನು ನನ್ನ ಮಗಳೂ ಸ್ಕೂಲಿಗೆ ರೆಡಿ ಆಗ್ತಿದ್ಲು. ಅವಳದೇನೋ ನನಗೆ ಟೆನ್ಷನ್ ಇರಲ್ಲ ಕಣ್ರಿ. ಒಬ್ಬಳೇ ಪಾಪ ರೆಡಿ ಆಗಿಬಿಡ್ತಾಳೆ. ತಲೆ ಒಂದು ಬಾಚಿಬಿಟ್ರೆ ಸಾಕು, ಅವಳು ಊಟ ಮಾಡಿ ಅವಳೇ ಇಟ್ಕೊಂಡು ಊಟ ಮಾಡಿ ಹೋಗ್ಬಿಡ್ತಾಳೆ. ಅವಳದೇನು ಟೆನ್ಷನ್ ಇರಲ್ಲ ನನಗೆ. ನಮ್ಮ ಪಾರ್ಥಂದೇ ಟೆನ್ಷನ್ನು. ಇನ್ನು ಹೊರಗಡೆ ಬಂದೆ, ಎಲ್ಲ ಕೆಲಸ ಆಗಿತ್ತಾಗಲೇ 9:30-10 ಗಂಟೆ ಆಗಿತ್ತು. ಇವತ್ತು ನಮ್ಮ ಹಸ್ಬೆಂಡ್ ಏನು ಹೋಗಲಿಲ್ಲ ಮಾರ್ಕೆಟಿಗೆ. ಅಂದರೆ ನಮ್ಮ ದೊಡ್ಡ ಮಾಮ ಹೋಗಿದ್ರು ತೊಗೊಂಡು. ಅಂದರೆ ನಮ್ಮ ಮಾಮ ಇದ್ದಾರಲ್ವ, ಅವ್ರ ಫ್ರೆಂಡಿದ್ದು ಏನೋ ಈ ಥರ ಲೆಂತ್ ಬಾವಿ ಒಳಗಡೆ ಬೋರಿಗೆ ಲೆಂತು ಈ ಥರ ಪೈಪ್ ಇಳಿಸ್ಬೇಕಂತೆ ನೀರಿಗೆ. ಅದು ಫುಲ್ಲು ಟೈಟ್ ಮಾಡಿಬಿಟ್ಟಿದ್ರು. ಬಿಚ್ಚಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರಂತಂದರೆ, ಎಷ್ಟು ಜನ ಬರ್ತಾರೋ ಅಷ್ಟು ಜನನೂ ಫುಲ್ಲು ಏನೇನೋ ಹಾಕಿ ಏನೇನೋ ಮಾಡಿದ್ರು. ಅದೇನೋ ಚೈನ್ ಹಾಕಿದ್ರು, ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡಿದರು, ಬರಲಿಲ್ಲ. ಆಮೇಲೆ ಆ ಚೈನ್ ತೊಗೊಬಂದರು, ಚೈನ್ ಹಾಕಿ ಲೂಸ್ ಮಾಡಿದರು, ಬರಲಿಲ್ಲ. ಮತ್ತು ಈ ಥರ ಹೊಡಿತಿದ್ದಾರೆ ನೋಡಿ ಸುತ್ತಿಗೆಯಲ್ಲಿ, ಆ ಥರ ಟ್ರೈ ಮಾಡಿದರು, ಬರಲಿಲ್ಲ. ಎಷ್ಟು ಜನ ಟ್ರೈ ಮಾಡಿದರು, ಅದು ಬರಲೇ ಇಲ್ಲ. ಆಮೇಲೆ ಏನೋ ಬೆಂಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಬೇಕಂತ, ಅದನ್ನು ಆ ಥರ ಬಿಸಿ ಮಾಡಿಬಿಟ್ರೆ ಬರುತ್ತೆ ಅಂತ ಹೇಳಿದರು ನಮ್ಮ ತಾತ. ಆಮೇಲೆ ಅದನ್ನು ಬಿಸಿ ಮಾಡಿ ತೆಗೆದ್ರು. ಆ ವಿಡಿಯೋ ತೆಗೀಲಿಲ್ಲ ನಾನು, ಯಾಕಂದರೆ ಸ್ವಲ್ಪ ಒಳಗಡೆ ಕೆಲಸ ಇತ್ತು, ನಾನು ಒಳಗಡೆ ಹೋಗ್ಬಿಟ್ಟೆ. ಇನ್ನು ನಮ್ಮ ಹಸ್ಬೆಂಡ್ಗೆ ಹೇಳಿದರೆ ಇನ್ನೆಲ್ಲಿ ತೆಗಿತಾರೆ ಅಂತಂತ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ.